ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯದಿಂದ ಇಬ್ಬರು ಆರೋಪಿಗಳಿಗೆ ಈಗ ಮರಣ ದಂಡನೆಯನ್ನ ನೀಡತಕ್ಕಂತಹದ್ದು. ಏನು ಇದು ಕಾರಣ? ಇಂತಹ ಬೆಳವಣಿಗೆಗಳು ನಮ್ಮ ದೇಶದಲ್ಲಿ ಆಗಲೇಬೇಕು. ನಮ್ಮ ಕೋರ್ಟ್ ಇಂತಹ ತೀರ್ಪುಗಳನ್ನು ಕೊಡಲೇಬೇಕು. ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತಪ್ಪು ಮಾಡೋರಿಗೆ ಒಂದು ಅರಿವಾಗುತ್ತೆ. ಪ್ರೀತಿಸಿ ಏನೋ ಮದುವೆ ಆಗಿರ್ತಾಳೆ, ಪ್ರೀತಿಸಿ ಮದುವೆ ಆಗಿದ್ದೀನಿ ಎಂಬ ಒಂದು ಅರಿವು ಕೂಡ ಇಲ್ಲದೆ ತನ್ನ ಬಾಲ್ಯದ ಸ್ನೇಹಿತ ಪರಿಚಯ ಆಗ್ತಾನೆ, ಬಾಲ್ಯದ ಸ್ನೇಹಿತನ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೋತಾಳೆ. ಇಬ್ಬರೂ ಸೇರಿ ಪ್ರೀತಿಸಿ ಏನು ಮದುವೆ ಆಗಿರ್ತಾಳಲ್ಲ, ಆ ಒಂದು ಗಂಡನನ್ನ ಕೊಲೆ ಮಾಡಿರ್ತಾರೆ. ಇದರಲ್ಲಿ ಇನ್ನೊಬ್ಬನ ಕೈವಾಡವೂ ಕೂಡ ಇರುತ್ತೆ. ಈಗ ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥ ಗಂಡನನ್ನೇ ಕೊಲೆ ಮಾಡಿರ್ತಕ್ಕಂಥ ಈ ಒಂದು ಯುವತಿ ಜೊತೆಗೆ ಇವಳದೊಂದಿಗೆ ಇರುವಂತಹ ಇನ್ನೊಬ್ಬ ಯುವಕ, ಇಬ್ಬರಿಗೂ ಕೂಡ ಮರಣ ದಂಡನೆಯನ್ನ ನೀಡಿರ್ತಕ್ಕಂಥದ್ದು. ಜೊತೆಗೆ ಇವರಿಬ್ಬರ ಜೊತೆಗೆ ಇನ್ನೊಬ್ಬನ ಕೈವಾಡ ಇರುತ್ತಲ್ಲ, ಅವನಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ಈ ಒಂದು ಕೋರ್ಟ್ ನೀಡಿರ್ತಕ್ಕಂಥದ್ದು. ಸೊ ಇದೊಂದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕೆ ಈ ಒಂದು ಸುದ್ದಿಯನ್ನ ಇಷ್ಟೊಂದು ಆಡಂಬರವಾಗಿ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಂತಹ ಬೆಳವಣಿಗೆಗಳು ಆದಾಗ ಆರಂಭದಲ್ಲಿ ನಾನು ಹೇಳಿದ ಹಾಗೆ ಕೆಲವೊಂದಿಷ್ಟು ಜನರಿಗೆ ಎಚ್ಚರಿಕೆ ಗಂಟೆ ಆಗುತ್ತೆ, ಕೆಲವೊಂದಿಷ್ಟು ಜನ ಎಚ್ಚೆತ್ಕೊಳ್ತಾರೆ, ಕೆಲವೊಂದಿಷ್ಟು ಜನರಿಗೆ ಭಯ ಹುಟ್ಟೋದಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ರೀತಿಯಾದಂಥ ಕೇಸ್ಗಳಿಗೆ ಮರಣ ದಂಡನೆ ಆಗಬಹುದು, ಈ ರೀತಿಯಾದಂಥ ನಾವು ತಪ್ಪುಗಳನ್ನು ಮಾಡಿದರೆ ನಮಗೆ ಮರಣ ದಂಡನೆಯನ್ನ ಕೋರ್ಟ್ ನೀಡಬಹುದು ಎಂಬ ಭಯ ಅವರಲ್ಲಿ ಹುಟ್ಟುಕೊಳ್ಳುತ್ತೆ. ಏನು ಈ ಪ್ರಕರಣ, ಅಷ್ಟಕ್ಕೂ ಅಲ್ಲಿ ಏನೇನೆಲ್ಲ ಆಗಿದೆ, ಸೊ ಇವರ ಹಿನ್ನೆಲೆ ಏನು, ಎಲ್ಲ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೇನು ನೇರವಾಗಿ ವಿಷಯಕ್ಕೆ ಬರೋಣ. ಸರ್ಕಾರಿ ಶಾಲಾ ಶಿಕ್ಷಕ ಒಬ್ಬರನ್ನ ಕ್ರೂರವಾಗಿ ಕೊಲೆ ಮಾಡಿದ ಆರೋಪ ಸಾಬೀತಾಗಿರ್ತಕ್ಕಂಥದ್ದು. ಕಾರಣ, ಮೃತರ ಪತ್ನಿ ಹಾಗೂ ಆಕೆಯ ಪ್ರಿಯಕರನಿಗೆ ಮರಣ ದಂಡನೆಯನ್ನ ವಿಧಿಸಿ ಭದ್ರಾವತಿಯ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯ ಶನಿವಾರ ಆದೇಶಿಸಿದೆ. 2016 ಜುಲೈ 7ರಂದು ಭದ್ರಾವತಿಯ ಜನ್ನಾಪುರದಲ್ಲಿ ಶಿಕ್ಷಕ ಇಮ್ತಿಯಾಜ್ ಅಹಮದ್ ಅವರನ್ನು ಕೊಲೆ ಮಾಡಿ ಮೃತದೇಹವನ್ನ ನೈಲಾನ್ ದಾರದಲ್ಲಿ ಕಟ್ಟಿ ಭದ್ರಾವತಿಯ ಹೊಸ ಸೇತುವೆ ಸಮೀಪ ಭದ್ರಾ ನದಿಯಲ್ಲಿ ಎಸೆಯಲಾಗಿತ್ತು. ನೋಡಿ, ಯೋಚನೆ ಮಾಡಿ, ಅವನನ್ನು ಕೊಲೆ ಮಾಡಿ ನೈಲಾನ್ ದಾರದಿಂದ ಅವನನ್ನು ಕಟ್ಟಿ ಆ ಒಂದು ಭದ್ರಾವತಿ ನದಿ ಏನಿದೆಯಲ್ಲ, ಆ ಒಂದು ಭದ್ರಾವತಿ ನದಿಯಲ್ಲಿ ಎಸೆಯಲಾಗುತ್ತೆ. ಪ್ರಕರಣದ ತನಿಖೆ ನಡೆಸಿದ್ದಂತಹ ನ್ಯೂಟೌನ್ ಪೊಲೀಸರು ಇಮ್ತಿಯಾಜ್ನ ಪತ್ನಿ ಆಗಿರ್ತಕ್ಕಂಥ ಜೊತೆಗೆ ಶಿಕ್ಷಕಿಯೂ ಕೂಡ ಆಗಿರ್ತಕ್ಕಂಥ ಲಕ್ಷ್ಮಿ ಅವರನ್ನ ಬಂಧಿಸಿರ್ತಾರೆ. ಆಕೆಯ ಪ್ರಿಯಕರ ಜನ್ನಾಪುರದ NT ರಸ್ತೆಯ ನಿವಾಸಿ ಕೃಷ್ಣಮೂರ್ತಿ ಅಲಿಯಾಸ್ ಕಿಟ್ಟಿ ಅಂತ ಹೇಳಲಾಗ್ತಾ ಇದೆ, ಹಾಗೂ ಆತನ ಸ್ನೇಹಿತ ಶಿವರಾಜ್ ಅಲಿಯಾಸ್ ಶಿವು ಎಂಬುವರನ್ನ ಕೂಡ 3 ಜನರನ್ನ ಬಂಧಿಸಿರ್ತಾರೆ. ಇಮ್ತಿಯಾಜ್ ಹಾಗೂ ಲಕ್ಷ್ಮಿ ಇಬ್ಬರು ಕೂಡ ಪರಸ್ಪರ ಪ್ರೀತಿಸಿ ಒಪ್ಪಿಗೆಯನ್ನು ಪಡೆದುಕೊಂಡೇ ಮದುವೆ ಆಗಿರ್ತಾರೆ. ನಂತರ ಆಕೆಯ ಬಾಲ್ಯದ ಸ್ನೇಹಿತ ಚಾಲಕನಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಜೊತೆ ಸ್ನೇಹ ಬೆಳೆಯುತ್ತೆ. ಅದು ಅನೈತಿಕ ಸಂಬಂಧಕ್ಕೆ ತಿರುಗುತ್ತೆ. ಪತ್ನಿಯು ಪ್ರಿಯಕರನ ಜೊತೆ ಸಲುಗೆಯಿಂದ ಇರುವುದನ್ನು ಇಮ್ತಿಯಾಜ್ ವಿರೋಧಿಸಿದ್ದನು. ಹೀಗಾಗಿ ಜನ್ನಾಪುರದ ಮನೆಯಲ್ಲಿ ಅವರ ತಲೆಗೆ ರಾಡ್ ಮತ್ತು ಸುತ್ತಿಗೆಯಿಂದ ಹೊಡೆದು ಭೀಕರವಾಗಿ ಆ ವ್ಯಕ್ತಿಯನ್ನ ಕೊಲೆ ಮಾಡಲಾಗುತ್ತೆ. ತನಿಖೆ ನಡೆಸಿದ್ದ ಭದ್ರಾವತಿ ನಗರದ ವಿಭಾಗದ ಆಗಿನ ಇನ್ಸ್ಪೆಕ್ಟರ್ಗಳಾದ ಪ್ರಭು ಬಿ ಸುರೀನ್ ಹಾಗೂ TK ಚಂದ್ರಶೇಖರ್ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿರ್ತಾರೆ. ವಿಚಾರಣೆ ನಡೆಸಿದ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಇಂದಿರಾ ಮೈಲಸ್ವಾಮಿ ಚೆಟ್ಟಿಯಾರ್ ಅವರು ಲಕ್ಷ್ಮಿ ಹಾಗೂ ಕೃಷ್ಣಮೂರ್ತಿಗೆ ಮರಣ ದಂಡನೆಯನ್ನ ನೀಡಿರ್ತಕ್ಕಂಥದ್ದು. ಇನ್ನು ಮತ್ತೊಬ್ಬ ಆರೋಪಿ ಶಿವರಾಜ್ 7 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿ ತೀರ್ಪುವನ್ನ ಈಗ ಪ್ರಕಟಿಸಿರ್ತಕ್ಕಂಥದ್ದು. ಸೊ ಈ ರೀತಿಯಾದಂತಹ ಬೆಳವಣಿಗೆ ಈ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು. ಭದ್ರಾವತಿಯ 4ನೇ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಏನಿದೆ, ಈ ಒಂದು ನ್ಯಾಯಾಲಯದಿಂದ ಈ ರೀತಿಯಾದಂತಹ ಮಹತ್ವದ ತೀರ್ಪು ಕೂಡ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಇಬ್ಬರಿಗೂ ಕೂಡ ಗಲ್ಲು ಶಿಕ್ಷೆ ಆಗಿದೆ. ಪರಸ್ಪರ ಪ್ರೀತಿಸಿ ಮದುವೆ ಆಗಿರ್ತಾರೆ. ಪ್ರೀತಿಸಿ ಮದುವೆ ಆದ್ರ ಬಳಿಕವೂ ಕೂಡ ಗಂಡ ಹೆಂಡತಿ ನೆಮ್ಮದಿಯಾಗಿ ಜೀವನವನ್ನ ಮಾಡೋದಿಲ್ಲ, ಬೇರೆಯವನ ಜೊತೆಗೆ ಅನೈತಿಕ ಸಂಬಂಧವನ್ನ ಇಟ್ಕೊಳ್ತಾರೆ ಅಂತಂದ್ರೆ ಇಂತಹ ಲಜ್ಜೆಗಟ್ಟ ಹೆಂಗಸಿಗೆ ಅಥವಾ ಇಂತಹ ಮೂರು ಬಿಟ್ಟ ಹೆಂಗಸಿಗೆ ಏನು ಹೇಳೋದು? ಇವರಿಗೆ ಮರಣ ದಂಡನೆಯೇ ಸರಿಯಾದಂತಹ ಒಂದು ತೀರ್ಪು. ಈ ಒಂದು ತೀರ್ಪನ್ನ ಎಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು, ಎಲ್ಲರೂ ಕೂಡ ಅಪ್ರಿಸಿಯೇಟ್ ಮಾಡಲೇಬೇಕು, ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಅಂತಹ ಒಂದು ತೀರ್ಪನ್ನ ಭದ್ರಾವತಿ 4ನೇ ಹೆಚ್ಚುವರಿ ನ್ಯಾಯಾಲಯ ನೀಡಿರ್ತಕ್ಕಂಥದ್ದು. ಸೊ ಈ ಒಂದು ಬೆಳವಣಿಗೆ ಇದೆಯಲ್ಲ, ಈ ಒಂದು ಬೆಳವಣಿಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ನಾವು ಪ್ರೀತಿ ಮಾಡಿದೀವಿ, ನಾವು ಹೊಂದಾಗಬೇಕು, ನಾವು ಮನೆಯವರ ಒಪ್ಪಿಸಿ ಮದುವೆ ಆಗಿ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ. ಆದ್ರೆ ಇವರು ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿ ಮದುವೆ ಆದ ಮೇಲೆಯೂ ಕೂಡ ತಮ್ಮ ದೇಹ ಚಟಕ್ಕಾಗಿ ಬೇರೊಬ್ಬನ ಜೊತೆ ನಂಟನ್ನ ಇಟ್ಟುಕೊಂಡು ಸ್ವತಃ ಗಂಡನನ್ನೇ ಅಡ್ಡಿ ಆಗ್ತಾನೆ ಎಂದು ಅವನನ್ನು ಕೊಲೆ ಮಾಡಿ ನಂತರ ಈ ಮರಣ ದಂಡನೆಯನ್ನು ಅನುಭವಿಸೋದಿದೆಯಲ್ಲ, ನಿಜಕ್ಕೂ ಅದೊಂದು ಹೇಳ ತೀರದಂತಹ ಘಟನೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಬೆಳವಣಿಗೆ ಬಗ್ಗೆ, ಈ ಒಂದು ಪ್ರಕರಣದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.